ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, 5000 ವರ್ಷಗಳ ಹಿಂದೆ ಸಮುದ್ರದಲ್ಲಿ ಮುಳುಗಿತ್ತು ದ್ವಾರಕೆ. 5000 ವರ್ಷಗಳ ಹಿಂದೆ ಶ್ರೀಕೃಷ್ಣನ ಸಾಮ್ರಾಜ್ಯ ಹೇಗಿತ್ತು ಗೊತ್ತಾ? ಆದರೆ ಈಗ ಕಲಿಯುಗದಲ್ಲಿ ಪಾಪಕರ್ಮಗಳು ಹೆಚ್ಚಾಗ್ತಾಗಿದ್ದಂತೆ ಕೃಷ್ಣನ ನಗರಿ ದ್ವಾರಕೆ ನೀರಲ್ಲಿ ಮುಳುಗಿ ಹೋಗಿದೆ. ಆದರೆ ಕಲಿಯುಗದಲ್ಲಿ ಶ್ರೀ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಮತ್ತೆ ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಮತ್ತೆ ಜನರಿಗೆ ರಾಮನ ದರ್ಶನ ಪಡೆಯುವಂತೆ ಮಾಡಿದ್ದಾರೆ. ಆದರೆ 5000 ವರ್ಷಗಳ ಹಿಂದೆ ಇದೇ ಕೃಷ್ಣನ ನಗರಿ ಅಂದ್ರೆ ದ್ವಾರಕೆ ಮುಳುಗಿ ಹೋಗಿದ್ದನ್ನ ಇದೇ ಮೋದಿಯವರು ಮತ್ತೆ ದರ್ಶನ ಪಡೆದು ಇದನ್ನೂ ಕೂಡ ಈ ಕಲಿಯುಗದ ಜನರಿಗೆ ಮತ್ತೆ ಶ್ರೀಕೃಷ್ಣನ ದರ್ಶನ ಮಾಡೋದಕ್ಕೆ ಪಣ ತೊಟ್ಟಿದ್ದಾರೆ. ಹಾಗಾದ್ರೆ 5000 ವರ್ಷಗಳ ಹಿಂದೆ ಆಗಿದ್ದಾದ್ರೂ ಏನು? ಅದೊಬ್ಬಳಿಂದ ಶ್ರೀಕೃಷ್ಣನ ಸಾವು ಸಂಭವಿಸಿದ್ದಾದ್ರೂ ಹೇಗೆ? ಆ ಮಹಿಳೆಯ ಶಾಪದಿಂದ ಶ್ರೀಕೃಷ್ಣನ ನಗರಿ ದ್ವಾರಕಾ ಮುಳುಗಿ ಹೋಗಿದ್ದಾದ್ರೂ ಹೇಗೆ? 16,108 ಪತ್ನಿಯರಲ್ಲಿ ಯಾರು ಶ್ರೀಕೃಷ್ಣನಿಗೆ ಶಾಪ ಹಾಕಿದ್ರು? ಆ ಎಲ್ಲ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಅಂಡ್ ನರೇಂದ್ರ ಮೋದಿಯವರು ಈಗ ಮುಳುಗಿ ಹೋಗಿರೋ ದ್ವಾರಕವನ್ನ ಮತ್ತೆ ಪುನರ್ ನಿರ್ಮಾಣ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಅವರಿಗೆ ಸಿಕ್ಕಂತಹ ಕುರುಹುಗಳು ಯಾವುವು? ದ್ವಾರಕಾ ನಗರಿಯ ಬಗ್ಗೆ ಎಲ್ಲೂ ಸಿಗದ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ನೀವೇನಾದ್ರೂ ಸನಾತನ ಧರ್ಮದವರಾಗಿದ್ರೆ ಈ ಕೂಡಲೇ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಅಂಡ್ ನೀವೇನಾದ್ರೂ ಹಿಂದೂ ಧರ್ಮದವರಾಗಿದ್ರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ವಿಡಿಯೋವನ್ನ ಶುರು ಮಾಡೋಣ ಬನ್ನಿ. ಕೃಷ್ಣ ನಡೆಗೆ ಭಕ್ತಿಗಿಂತಲೂ ಸದರವೇ ಹೆಚ್ಚು. ಸದರಕ್ಕೆ ಒಗ್ಗುವ ವೈವಿಧ್ಯವುಳ್ಳ ದೇವರು ಆತ. ಹದಿಯರಿಗೆ ಇನಿಯ, ಕಿರಿಯರಿಗೆ ಸಖ, ಮಕ್ಕಳಿಗೆ ಆಪ್ತ, ತಾಯಂದಿರಿಗೆ ತುಂಟ ಮಗ, ಶ್ರಮಿಕರಿಗೆ ಕರ್ಮಪಾಠ ಹೇಳುವ ವೇದಾಂತಿ, ಹಿರಿಯರಿಗೆ ಜಗದ್ಗುರು, ಎಳೆಯವರಿಂದ ಹಿರಿಯರವರೆಗೂ ಮನಸ್ಥಿತಿಗೆ ಭಕ್ತಿಯ ರೂಪಕ್ಕೆ ತಕ್ಕಂತೆ ಒಗ್ಗುವ ವೈವಿಧ್ಯಮಯ ದೇವರು ಅಂದ್ರೆ ಶ್ರೀಕೃಷ್ಣ. ಕೃಷ್ಣನನ್ನ ಶ್ರೀಹರಿಯ 8ನೇ ಅವತಾರವೆಂದು ಹೇಳಲಾಗತ್ತೆ. ಶ್ರೀಕೃಷ್ಣ ನಾರಾಯಣನ ಸಂಪೂರ್ಣ ಅವತಾರ ಅಂತ ನಂಬಲಾಗಿದೆ. ಭೂಮಿಯ ಮೇಲೆ ಜನಿಸಿದ ನಂತರ ಅವರು ಕೃಷ್ಣನ ಅವತಾರದಲ್ಲಿ ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ತಮ್ಮ ಬಾಲ್ಯದಿಂದ ಶ್ರೀಕೃಷ್ಣ ಪರಮಾತ್ಮನಾಗಿರುವವರೆಗೆ ಅವರು ಬಹಳ ಕಷ್ಟಕರವಾದ ಪ್ರಯಾಣವನ್ನ ಮಾಡಿದ್ದಾರೆ. ಶ್ರೀಕೃಷ್ಣನ ಜೀವನದ ಪ್ರತಿಯೊಂದು ಘಟನೆಯ ಹಿಂದೆ ಸಾರ್ವಜನಿಕ ಕಲ್ಯಾಣದ ಉದ್ದೇಶ ಮತ್ತು ಪ್ರಪಂಚಕ್ಕೆ ಬೇಕಾದ ಸಂದೇಶ ಅಡಗಿತ್ತು. ಕೃಷ್ಣನ ಲೀಲೆಗಳು ಅಪಾರ. ನಾವು ಶ್ರೀಕೃಷ್ಣನ ಹುಟ್ಟಿನ ಬಗ್ಗೆ ನಾವು ಹಲವಾರು ಕಥೆಗಳನ್ನ ಕೇಳಿದ್ದೇವೆ. ಅದೇ ರೀತಿ ಕೃಷ್ಣನ ಅಂತ್ಯದ ಬಗ್ಗೆಯೂ ಕೂಡ ಎಲ್ಲರಿಗೂ ತಿಳಿಯಲೇಬೇಕಾಗಿದೆ. ಹೀಗಾಗಿ ಕೃಷ್ಣನ ಅಂತ್ಯದ ಬಗ್ಗೆ ಮೊದಲು ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಮಹಾಭಾರತದ ಯುದ್ಧದ ಸಮಯದಲ್ಲಿ ದುರ್ಯೋಧನನು ಹತನಾದಾಗ ಆತನ ತಾಯಿ ಗಾಂಧಾರಿಯು ತನ್ನ ಮಗನನ್ನ ಕಳೆದುಕೊಂಡು ಚಿಂತೆಗೆ ಒಳಗಾಗ್ತಾಳೆ. ದುರ್ಯೋಧನನ ಸಾವನ್ನ ನೆನೆದು ಅಳೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯದಲ್ಲಿ ಶ್ರೀಕೃಷ್ಣ ಹಾಗೂ ಪಾಂಡವರು ಗಾಂಧಾರಿಯಿದ್ದ ಅರಮನೆಗೆ ಬರ್ತಾರೆ. ಗಾಂಧಾರಿಯು ತನ್ನ ಪುತ್ರನ ಸಾವಿಗೆ ಕಾರಣವಾದ ಪಾಂಡವರನ್ನ ಕಂಡು ಕೋಪಗೊಳ್ತಾಳೆ. ಗಾಂಧಾರಿಯನ್ನ ಸಮಾಧಾನಿಸೋದಕ್ಕೆ ಕೃಷ್ಣ ಮುಂದಾದಾಗ ತನ್ನ 100 ಪುತ್ರರನ್ನ ಕಳೆದುಕೊಂಡು ಶೋಕದ ಸಮುದ್ರದಲ್ಲಿ ಮುಳುಗಿದ್ದ ಗಾಂಧಾರಿಯು ಕೋಪದಿಂದ ಶ್ರೀಕೃಷ್ಣನಿಗೆ ಇಂದಿನಿಂದ 36 ವರ್ಷದೊಳಗೆ ನೀವು ಸಾಯಬೇಕೆಂದು ಶಾಪ ನೀಡುತ್ತಾಳೆ. ನಿಮ್ಮ ಪ್ರೀತಿಯ ದ್ವಾರಕಾ ಪ್ರವಾಹಕ್ಕೆ ತುತ್ತಾಗಲಿ. ಯಾದವ ವಂಶದವರು ಅಥವಾ ಯದುವಂಶದವರು ಹಾಗೂ ಕುರುವಂಶದವರು ಹೊಡೆದಾಡಿಕೊಂಡು ಸಾಯಿಲಿ. ಒಬ್ಬರನ್ನೊಬ್ಬರು ಕೊಲ್ಲುವುದರ ಮೂಲಕ ನಿಮ್ಮ 2 ವಂಶವೂ ನಿರ್ನಾಮವಾಗಲಿ ಅಂತ ಶಾಪವನ್ನ ನೀಡ್ತಾಳೆ. ಗಾಂಧಾರಿಯ ಶಾಪದಂತೆ ಯಾದವರಲ್ಲಿ ಗಲಾಟೆಗಳು ಸಂಭವಿಸಿ ಪರಸ್ಪರ ಹೊಡೆದಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಧರ್ಮದ ಹಾದಿಯಲ್ಲಿ ನಡೆಯಬೇಕಾದ ಯಾದವರು ಧರ್ಮದ ಹಾದಿಯಲ್ಲಿ ನಡೀತಾ ಇರ್ತಾರೆ. ಇದು ಯಾದವರ ವಿನಾಶ ಎಂದು ಅರಿತ ಶ್ರೀಕೃಷ್ಣ ಬೇಸರಗೊಂಡು ದ್ವಾರಕೆಯನ್ನ ತೊರೆದು ಕಾಡಿಗೆ ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ. ಶ್ರೀಕೃಷ್ಣನು ಅರ್ಜುನನಿಗೆ ಯದುವಂಶದ ಜವಾಬ್ದಾರಿಯನ್ನ ನೀಡಿ ದ್ವಾರಕೆಯಿಂದ ಹೊರಟು ಹೋಗ್ತಾರೆ. ನಂತರ ನೋಡ್ತಾ ಇದ್ದ ಹಾಗೆ ಸಮುದ್ರದ ದೊಡ್ಡ ಅಲೆಯೊಂದು ಬಂದು ದ್ವಾರಕೆಯನ್ನ ಅಪ್ಪಳಿಸಿ ಸಂಪೂರ್ಣ ನಗರವೇ ಜಲಾವೃತವಾಗುವಂತೆ ಮಾಡುತ್ತೆ. ಕೃಷ್ಣನು ಅರಣ್ಯದೊಳಗೆ ತನ್ನ ಅಣ್ಣ ಬಲರಾಮನ ಜೊತೆ ಹೋದ ಕೆಲವು ಸಮಯದ ನಂತರ ಬಲರಾಮನು ಮೃತಪಡ್ತಾನೆ. ಕೃಷ್ಣನು ಬಹಳ ದುಃಖಿತನಾಗಿ ಒಂದು ಮರದ ಕೆಳಗೆ ಕುಳಿತು ವಿಶ್ರಾಂತಿ ಪಡಿತಿರ್ತಾನೆ. ಒಬ್ಬ ಬೇಡನು ದೂರದಿಂದ ಕೃಷ್ಣನ ಪಾದದಲ್ಲಿ ಕಾಣಿಸ್ತಾ ಇದ್ದ ಕಮಲದ ಚಿಹ್ನೆಯನ್ನ ಒಂದು ಪ್ರಾಣಿಯಂತ ತಿಳಿದುಕೊಂಡು ತಪ್ಪಾಗಿ ಅರಿತುಕೊಳ್ತಾನೆ. ಬೇಡನು ಆ ಕಮಲದ ಮೇಲೆ ಗುರಿಯಿಟ್ಟು ಬಾಣ ಬಿಟ್ಟಾಗ ಅದು ಕೃಷ್ಣನ ಪಾದಕ್ಕೆ ಹೊಡೆದು ಬೀಳುತ್ತೆ. ತನ್ನ ತಪ್ಪು ಅರಿವಾದ ತಕ್ಷಣವೇ ಬೇಡ ಕೃಷ್ಣನ ಬಳಿ ಬಂದು ಕ್ಷಮೆಯಾಚಿಸ್ತಾನೆ.
ಶ್ರೀಕೃಷ್ಣನು ಇದೆಲ್ಲ ವಿಧಿಲಿಖಿತವಪ್ಪ, ನೀನೇನು ಮಾಡಕ್ಕಾಗಲ್ಲ. ಬಾಣ ಬಿದ್ದ ರಭಸಕ್ಕೆ ಶ್ರೀಕೃಷ್ಣನು ವಿಲವಿಲ ಒದ್ದಾಡಿ ಇಹಲೋಕವನ್ನ ತೊರೆದು ದ್ವಾಪರ ಯುಗದ ಅಂತ್ಯವನ್ನ ಮಾಡ್ತಾನೆ. ಪುರಾಣಗಳ ಪ್ರಕಾರ ಶ್ರೀಕೃಷ್ಣನು ಕೊಂದ ಬೇಡನು ಮತ್ತೆ ಯಾರೂ ಇಲ್ಲದೆ ಬೇಡನಾಗಿ ಜನ್ಮ ತಾಳಿದ ವಾನರ ರಾಜ ವಾಲಿ. ಶ್ರೀಕೃಷ್ಣನ ಹಿಂದಿನ ಜನ್ಮದಲ್ಲಿ ಶ್ರೀರಾಮನಿಗಾಗಿ ವಾನರ ರಾಜ ವಾಲಿಯನ್ನ ಮರಗಳ ಹಿಂದೆ ನಿಂತು ಯಾವ ನಿರ್ದಿಷ್ಟ ಕಾರಣವಿಲ್ಲದೆ ಕೊಂದಿದ್ದರಿಂದ ಈ ಜನ್ಮದಲ್ಲಿ ಬೇಡನ ಜನ್ಮ ತಾಳಿದ ವಾಲಿಯಿಂದ ಸಾಯಬೇಕೆಂದು ಪೂರ್ವ ನಿಯೋಜಿತವಾಗಿತ್ತು. ಇನ್ನು ಶ್ರೀಕೃಷ್ಣನ ಆಯುಧಗಳು ಯಾವುವು ಅಂತಂದ್ರೆ, ಶ್ರೀಕೃಷ್ಣನ ಖಡ್ಗ ನಂದಕನು ಗುಲಾಬಿ ಬಣ್ಣದಲ್ಲಿದ್ದ ಶಂಖ ಚಿಪ್ಪಿನ 5ನೇ ಜನ್ಮನಾಮವಾಗಿತ್ತು. ಮತ್ತೊಂದೆಡೆ ಕೌಮೋದಕಿಯ ಕೃಷ್ಣನ ಗದೆಯ ಹೆಸರು ಮತ್ತು ಬಿಲ್ಲಿಗೆ ಸಾರಂಗ ಎಂದು ಹೆಸರಿಡಲಾಗಿತ್ತು. ಈತನ ಕೈಯಲ್ಲಿದ್ದ ಸುದರ್ಶನ ಚಕ್ರವು ಏಕಕಾಲದಲ್ಲಿ ಲೌಕಿಕ, ದಿವ್ಯಾಸ್ತ್ರ ಮತ್ತು ವೇದಾಸ್ತ್ರ ಎಂಬ 3 ರೂಪಗಳಲ್ಲಿ ಕೆಲಸ ಮಾಡುತ್ತದೆ ಮತ್ತು ಕೇವಲ 2 ಆಯುಧಗಳು ಮಾತ್ರ ಅದಕ್ಕೆ ಸಮನಾಗಿರಬಹುದು. ಮೊದಲನೆಯದು ಪಾಶುಪತಾಸ್ತ್ರ ಮತ್ತು ಎರಡನೆಯದು ಪ್ರಸ್ವಪಾಸ್ತ್ರ. ಇನ್ನು ಜೈನ ಸಂಪ್ರದಾಯದ ಪ್ರಕಾರ ಶ್ರೀಕೃಷ್ಣನ ಸಹೋದರ ಸಂಬಂಧಿ ತೀರ್ಥಂಕರ ನೇಮನಾಥಂ ಅವರನ್ನ ಹಿಂದೂ ಸಂಪ್ರದಾಯದಲ್ಲಿ ಘೋರ ಅಂಗಿರಸ ಎಂದು ಕರೆಯಲಾಗುತ್ತೆ. ಕೃಷ್ಣನ ಅಜ್ಜ ಮಾರೀಶ ಮತ್ತು ಮಲತಾಯಿ ರೋಹಿಣಿ ಇಬ್ಬರು ನಾಗ ಬುಡಕಟ್ಟಿಗೆ ಸೇರಿದವರು. ಕೃಷ್ಣನಿಂದ ಜೈಲಿನಲ್ಲಿ ಮತಾಂತರಗೊಂಡ ಯಶೋಧಾಳ ಮಗಳನ್ನ ಏಕನಾಂಶ ಎಂದು ಹೆಸರಿಡಲಾಯಿತು. ಆಕೆಯನ್ನ ಇಂದು ವಿಂಧ್ಯವಾಸಿನಿ ದೇವಿ ಎಂದು ಪೂಜಿಸಲಾಗುತ್ತೆ. ಇನ್ನು ಕೃಷ್ಣನ ಮೈಬಣ್ಣ ತುಂಬಾ ವಿಚಿತ್ರವಾಗಿತ್ತು. ಕೃಷ್ಣನ ಚರ್ಮದ ಬಣ್ಣವು ಆಕಾಶ ನೀಲಿಯಾಗಿತ್ತು. ಅವನ ದೇಹದಿಂದ ಬಲವಾದ ವಾಸನೆ ಹೊರಹೊಮ್ಮುತ್ತಾಗಿತ್ತು. ಕಂಸನನ್ನ ಕೊಂದ ನಂತರ ಶ್ರೀಕೃಷ್ಣನು ತಾಯಿ ದೇವಕಿಯ ಕೋರಿಕೆಯ ಮೇರೆಗೆ ಉಳಿದ 6 ಸಹೋದರರನ್ನು ತಾಯಿ ದೇವಕಿಗೆ ಪರಿಚಯಿಸಿದ. ಇದರ ನಂತರ ಅವನು ಆ ಸಹೋದರರಿಗೆ ಮುಕ್ತಿಯನ್ನ ನೀಡಿದ. ಅರ್ಜುನನಲ್ಲದೆ ಹನುಮಂತ ಮತ್ತು ಸಂಜಯ ಕೂಡ ಕೃಷ್ಣನಿಗಿಂತ ಗೀತೆಯನ್ನ ಕೇಳಿದ್ರು. ಇನ್ನು ಕೃಷ್ಣನ ಸೇನೆ ಯಾವುದಾಗಿತ್ತಂತಂದ್ರೆ, 17ನೇ ವಯಸ್ಸಿನಲ್ಲಿ ಬ್ರಜನನ್ನ ತೊರೆದನು ಮತ್ತು ರಾಧಾರಾಣಿಯನ್ನ ಒಮ್ಮೆ ಮಾತ್ರ ಭೇಟಿಯಾದ. ಅದೇ ಸಮಯದಲ್ಲಿ ಕೃಷ್ಣ ಕಳೆದ ವರ್ಷವನ್ನ ಹೊರತುಪಡಿಸಿ ದ್ವಾರಕಾದಲ್ಲಿ 6 ತಿಂಗಳಿಗಿಂತ ಹೆಚ್ಚು ಕಾಲ ಉಳಿಯಲಿಲ್ಲ. ಕೃಷ್ಣ ಕಲರಿ ಪಟ್ಟುವಿನ ಮೊದಲ ಆಚಾರ್ಯ ಎನ್ನುವ ನಂಬಿಕೆಯಿದೆ. ಈ ಕಾರಣಕ್ಕಾಗಿ ಕೃಷ್ಣನ ನಾರಾಯಣಿ ಸೈನ್ಯವು ಭಾರತದ ಅತ್ಯಂತ ಉಗ್ರ ಸೈನ್ಯವಾಗಿದೆ. ಪ್ರಪಂಚದ ಮೊದಲ ಪದಗಳ ಯುದ್ಧವನ್ನ ಮೊದಲು ಮಾಡಿದವನು ಶ್ರೀಕೃಷ್ಣ. ಶ್ರೀಕೃಷ್ಣನ ಅತ್ಯಂತ ಭಯಾನಕ ದ್ವಂದ್ವ ಯುದ್ಧ ಅರ್ಜುನನೊಂದಿಗಿತ್ತು. ಅದರಲ್ಲಿ ಇಬ್ಬರು ಸುದರ್ಶನ ಮತ್ತು ಪಾಶುಪತಾಸ್ತ್ರವನ್ನ ತೆಗೆದಿದ್ರು. ಕೃಷ್ಣನು 2 ನಗರಗಳನ್ನ ಸ್ಥಾಪಿಸಿದ್ದ. ಮೊದಲನೆಯದು ದ್ವಾರಕ ಮತ್ತು ಎರಡನೆಯದು ಪಾಂಡವ ಪುತ್ರರ ಇಂದ್ರಪ್ರಸ್ಥ. ಶ್ರೀಕೃಷ್ಣನು 64 ಕಲೆಗಳಲ್ಲಿ ಪ್ರವೀಣನಾಗಿದ್ದ. ಅದನ್ನ ಅವರು ಗುರು ಸಂದೀಪನಿಂದ ಕಲಿತಿದ್ದ. ಅಲ್ಲದೆ ಅವನಿಗೆ 16,108 ಪತ್ನಿಯರಿದ್ರು. ಅವರಿಂದ ಕೃಷ್ಣನಿಗೆ 1,61,080 ಗಂಡು ಮಕ್ಕಳಿದ್ರು. ಆ ಎಲ್ಲಾ ಗಂಡು ಮಕ್ಕಳಿಗೂ 10 ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗಳಿದ್ಲು. ಆ ಕಾರಣದಿಂದಾಗಿ ಕೃಷ್ಣನು ವಿಶ್ವದ ಅತಿದೊಡ್ಡ ಕುಟುಂಬದ ಮುಖ್ಯಸ್ಥನಾಗಿದ್ದ. ಇನ್ನು ಇಷ್ಟೇ ಅಲ್ಲದೆ ದ್ವಾರಕೆಯು ಕೃಷ್ಣನ ಅಸ್ತಿತ್ವ ಮತ್ತು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಇತಿಹಾಸ ಜೀವಂತ ಪುರಾವೆಯಾಗಿದೆ. ಸುಮಾರು 5,000 ವರ್ಷಗಳವರೆಗೂ ಹಿಂದೆ ಸಮುದ್ರದಲ್ಲಿ ಮುಳುಗಿ ಹೋಗಿರುವ ದ್ವಾರಕಾ ನಗರದ ಅವಶೇಷಗಳು ಗುಜರಾತಿನ ಸಮುದ್ರದಲ್ಲಿ ಇಂದಿಗೂ ಕೂಡ ಕಾಣಸಿಗತ್ತೆ. ಕೃಷ್ಣಾವತಾರ ಕಥೆಗಳಲ್ಲಿ ದ್ವಾರಕಾ ನಗರದ ಬಗ್ಗೆ ಕೂಡ ವರ್ಣನೆ ಮಾಡಲಾಗಿದೆ. ಶ್ರೀಕೃಷ್ಣನ ನಂತರ ಕೆಲವು ವರ್ಷಗಳಲ್ಲಿ ದ್ವಾರಕಾ ಮುಳುಗಿದ್ದು ಆಗಿನ ಶಿಲೆಗಳು ಅವಶೇಷಗಳು ಇಂದಿಗೂ ಕೂಡ ಸಮುದ್ರದ ಗರ್ಭದಲ್ಲಿ ಇದೆ. ಗುಜರಾತ್ನ ಜಾಮ್ ನಗರದ ಅರೇಬಿಯಾ ಮಹಾಸಮುದ್ರದಲ್ಲಿ ಸುಮಾರು 150 ಅಡಿ ಆಳದಲ್ಲಿ ಈ ದ್ವಾರಕಾ ನಗರ ಇದೆ. ಪುರಾತನ ನಗರಗಳಲ್ಲಿ ಒಂದಾಗಿರುವ ಶ್ರೀಕೃಷ್ಣನ ಊರಾದ ದ್ವಾರಕಾ ಚಾರ್ಧಾಮ್ಗಳಲ್ಲಿ ಒಂದಾಗಿದೆ ಅಂತ ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ. ಕೃಷ್ಣನು ಮಥುರಾದಲ್ಲಿ ಯುದ್ಧವನ್ನ ತ್ಯಜಿಸಿ ದ್ವಾರಕಾ ಎನ್ನುವಲ್ಲಿ ಬುನಾದಿಯನ್ನ ಹಾಕಿದ. ಇದು ಓಕಾ ಬಂದರಿನ ಸಮೀಪದಲ್ಲಿದೆ. ಇಲ್ಲಿ ಶ್ರೀಕೃಷ್ಣ ತನ್ನ ಜೀವನದ ಬಹುಭಾಗವನ್ನ ಕಳೆದ. ಕೃಷ್ಣನ ಮರಣದ ನಂತರ ಈ ನಗರವು ಮುಳುಗಿತು. ಮಹಾಭಾರತದ 3ನೇ ಅಧ್ಯಾಯದಲ್ಲಿ 125 ವರ್ಷಗಳ ನಂತರ ಶ್ರೀಕೃಷ್ಣ ಭೂಮಿಯನ್ನ ಬಿಟ್ಟು ಸ್ವರ್ಗಕ್ಕೆ ತೆರಳಿದಾಗ ಸಮುದ್ರದ ನೀರು ದ್ವಾರಕೆಯನ್ನ ಹಿಡಿದಿಟ್ಟುಕೊಳ್ಳುತ್ತದೆ ಎಂದು ಉಲ್ಲೇಖಿಸಲಾಗಿದೆ. ಹೀಗೆ ಕೃಷ್ಣನು ತನ್ನ 18 ಸಹಚರರೊಂದಿಗೆ ದ್ವಾರಕೆಗೆ ಬಂದನೆಂಬ ಹೇಳಲಾಗುತ್ತೆ. ಶ್ರೀಕೃಷ್ಣನು 36 ವರ್ಷಗಳ ಕಾಲ ಇಲ್ಲಿ ಆಳ್ವಿಕೆ ನಡೆಸಿದ್ದ. ಈಗ ಇದೇ ದ್ವಾರಕೆ ಸಮುದ್ರದಲ್ಲಿ ಮುಳುಗಿ ಹೋಗಿದೆ.
ಆಗಿದೆ. ಕಲಿಯುಗದಲ್ಲಿ ಇದೇ ದ್ವಾರಕೆಯನ್ನ ಮತ್ತೆ ಜನರಿಗೆ ದರ್ಶನ ಕೊಡೋದಕ್ಕೆ ಶ್ರೀ ನರೇಂದ್ರ ಮೋದಿಯವರು ದ್ವಾರಕೆಯನ್ನ ಅಭಿವೃದ್ಧಿಪಡಿಸೋದಕ್ಕೆ ಮುಂದಾಗಿದ್ದಾರೆ. ನೀವೇನಾದ್ರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಂತಹ ಆಶ್ಚರ್ಯ ಮತ್ತು ಚಮತ್ಕಾರಿ ಸುದ್ದಿಗಳು ಮತ್ತೆಲ್ಲೂ ಸಿಗೋದಿಲ್ಲ, ನಮ್ಮಲ್ಲಿ ಮಾತ್ರ ಸಿಗತ್ತೆ. ಸೊ ಈ ಕೂಡಲೇ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀಕೃಷ್ಣ, ಜೈ ಶ್ರೀರಾಮ್. ಎಲ್ಲರಿಗೂ ಶರಣು ಶರಣಾರ್ಥಿ.